ಬಜಾಜ್ ಫೈನಾನ್ಸ್ ತನ್ನ 2025-26ನೇ ಹಣಕಾಸು ವರ್ಷದ ಮೂರನೇ ತ್ರೈಮಾಸಿಕದ ಫೆಬ್ರವರಿ 3, 2026ರಂದು ಪ್ರಕಟಿಸಿದೆ. ಈ ಫಲಿತಾಂಶದ ಪ್ರಮುಖ ಮುಖ್ಯಾಂಶಗಳು ಇಲ್ಲಿವೆ. 1. ನಿವ್ವಳ ಲಾಭ ನೆಟ್ ಪ್ರಾಫಿಟ್. ಬಜಾಜ್ ಫೈನಾನ್ಸ್ನ ಏಕೀಕೃತ ನಿವ್ವಳ ಲಾಭವು ಕಳೆದ ವರ್ಷಕ್ಕೆ ಹೋಲಿಸಿದರೆ ಶೇಕಡಾ 6ರಷ್ಟು ಕುಸಿತ ಕಂಡು 4,066 ಕೋಟಿಗೆ ತಲುಪಿದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ 4,308 ಕೋಟಿ ಇತ್ತು. ಲಾಭ ಕುಸಿಯಲು ಪ್ರಮುಖ ಕಾರಣವೆಂದರೆ ಕಂಪನಿಯು ಕೈಗೊಂಡ 1,671 ಕೋಟಿಗಳ ಒಂದು ಬಾರಿಯ ವೆಚ್ಚಗಳು, ಒನ್ ಟೈಮ್ ಹಿಟ್. 2. ಆದಾಯ ಮತ್ತು ಬಡ್ಡಿ ಗಳಿಕೆ. ನಿವ್ವಳ ಬಡ್ಡಿ ಆದಾಯ ಎನ್ಐಐ ಇದು ಶೇಕಡಾ 21ರಷ್ಟು ಏರಿಕೆಯಾಗಿ 11,318 ಕೋಟಿ ತಲುಪಿದೆ. ಒಟ್ಟು ಆದಾಯ. ಕಂಪನಿಯ ಒಟ್ಟು ಆದಾಯವು 2,124 ಕೋಟಿ ತಲುಪಿದ್ದು, ಕಳೆದ ವರ್ಷಕ್ಕಿಂತ ಶೇಕಡಾ 17.6ರಷ್ಟು ಪ್ರಗತಿ ಸಾಧಿಸಿದೆ. 3. ಒಂದು ಬಾರಿಯ ವಿಶೇಷ ವೆಚ್ಚಗಳು ಒನ್ ಆಫ್ ಐಟಮ್ಸ್. ಕಂಪನಿಯ ಲಾಭದ ಮೇಲೆ ಈ ಕೆಳಗಿನ 2 ಅಂಶಗಳು ಪರಿಣಾಮ ಬೀರಿವೆ. ಇಸಿಎಲ್ ಪ್ರಾವಿಷನ್. ಭವಿಷ್ಯದ ಸಾಲದ ನಷ್ಟಗಳನ್ನು ಸರಿದೂಗಿಸಲು 1,406 ಕೋಟಿಗಳನ್ನು ಮೀಸಲಿಡಲಾಗಿದೆ. ಹೊಸ ಕಾರ್ಮಿಕ ಕಾನೂನು ವೆಚ್ಚ. ಹೊಸ ಕಾರ್ಮಿಕ ನಿಯಮಗಳ ಅಡಿಯಲ್ಲಿ ಗ್ರ್ಯಾಚ್ಯುಯಿಟಿ ಬಾಧ್ಯತೆಗಾಗಿ 265 ಕೋಟಿ ವೆಚ್ಚ ಮಾಡಲಾಗಿದೆ. ಗಮನಿಸಿ, ಈ ಒಂದು ಬಾರಿಯ ವೆಚ್ಚಗಳನ್ನು ಹೊರತುಪಡಿಸಿದರೆ ಕಂಪನಿಯ ಲಾಭವು ಶೇಕಡಾ 23ರಷ್ಟು ಏರಿಕೆಯಾಗಿ 5,317 ಕೋಟಿಯಾಗುತ್ತಿತ್ತು. 4. ಆಸ್ತಿ ನಿರ್ವಹಣೆ ಮತ್ತು ಸಾಲದ ಬೆಳವಣಿಗೆ ಎಯುಎಂ ಆಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್. ಕಂಪನಿಯ ನಿರ್ವಹಣೆಯಲ್ಲಿರುವ ಒಟ್ಟು ಆಸ್ತಿಯು ಶೇಕಡಾ 22ರಷ್ಟು ಹೆಚ್ಚಳವಾಗಿ 4.84 ಲಕ್ಷ ಕೋಟಿ ತಲುಪಿದೆ. ಹೊಸ ಸಾಲಗಳು. ಈ ತ್ರೈಮಾಸಿಕದಲ್ಲಿ 13.90 ಮಿಲಿಯನ್ ಹೊಸ ಸಾಲಗಳು ನೀಡಲಾಗಿದೆ, ಶೇಕಡಾ 15ರಷ್ಟು ಏರಿಕೆ. ಗ್ರಾಹಕರು. ಕಂಪನಿಯ ಒಟ್ಟು ಗ್ರಾಹಕರ ಸಂಖ್ಯೆ 115.4 ಮಿಲಿಯನ್ಗೆ ಏರಿಕೆಯಾಗಿದೆ. ಆಸ್ತಿ ಗುಣಮಟ್ಟ ಎನ್ಪಿಎ. ಗ್ರಾಸ್ ಎನ್ಪಿಎ ಶೇಕಡಾ 1.21ರಷ್ಟಿದೆ. ನೆಟ್ ಎನ್ಪಿಎ ಶೇಕಡಾ 0.47ರಷ್ಟಿದೆ. ಕಂಪನಿಯ ಆಸ್ತಿ ಗುಣಮಟ್ಟವು ಸ್ಥಿರವಾಗಿದೆ ಎಂದು ಹೇಳಬಹುದು. ಪಿಡಿಲೈಟ್ ಇಂಡಸ್ಟ್ರೀಸ್ ತನ್ನ 2026ರ ಹಣಕಾಸು ವರ್ಷದ ಮೂರನೇ ತ್ರೈಮಾಸಿಕ Q3 FY26 ಫಲಿತಾಂಶಗಳನ್ನು ಫೆಬ್ರವರಿ 3, 2026ರಂದು ಬಿಡುಗಡೆ ಮಾಡಿದೆ. ಈ ಫಲಿತಾಂಶದ ಪ್ರಮುಖ ಮುಖ್ಯಾಂಶಗಳು ಇಲ್ಲಿವೆ. ಹಣಕಾಸು ಸಾಧನೆ ಕನ್ಸಾಲಿಡೇಟೆಡ್. ಕಂಪನಿಯು ಈ ತ್ರೈಮಾಸಿಕದಲ್ಲಿ ಉತ್ತಮ ಬೆಳವಣಿಗೆಯನ್ನು ದಾಖಲಿಸಿದೆ. ನಿವ್ವಳ ಲಾಭ ನೆಟ್ ಪ್ರಾಫಿಟ್ ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ಲಾಭವು 12% ಹೆಚ್ಚಳ ಕಂಡಿದ್ದು 623.84 ಕೋಟಿ ರು ತಲುಪಿದೆ. ಕಳೆದ ವರ್ಷ Q3ನಲ್ಲಿ 557 ಕೋಟಿ ಇತ್ತು. ಆದಾಯ ರೆವೆನ್ಯೂ. ಕಾರ್ಯಾಚರಣೆಯ ಮೂಲಕ ಬಂದ ಆದಾಯವು 3,709.91 ಕೋಟಿ ರು ದಾಖಲಾಗಿದ್ದು, ಇದು ವಾರ್ಷಿಕವಾಗಿ ಸುಮಾರು 10.2% ಬೆಳವಣಿಗೆಯನ್ನು ತೋರಿಸುತ್ತದೆ. ಇಬಿಡ್ಡ ಕಾರ್ಯಾಚರಣೆ ಲಾಭ ಇದು 12% ಹೆಚ್ಚಳ ಕಂಡು 894 ಕೋಟಿಗೆ ತಲುಪಿದೆ. ಕಾರ್ಯಾಚರಣೆಯ ಮಾರ್ಜಿನ್ 24.2% ರಷ್ಟಿದೆ. ವಿಭಾಗವಾರು ಸಾಧನೆ ಕನ್ಸ್ಯೂಮರ್ ಮತ್ತು ಬಜಾರ್ ಸಿ&ಬಿ. ಫೆವಿಕಾಲ್ನಂತಹ ಪ್ರಮುಖ ಬ್ರ್ಯಾಂಡ್ಗಳನ್ನು ಒಳಗೊಂಡಿರುವ ಈ ವಿಭಾಗವು 12.4% ಆದಾಯದ ಬೆಳವಣಿಗೆ ಕಂಡಿದೆ. ಗ್ರಾಹಕರಿಂದ ಬೇಡಿಕೆ ಹೆಚ್ಚಾಗಿರುವುದು ಇದಕ್ಕೆ ಕಾರಣ. ಬಿಸ್ನೆಸ್ ಟು ಬಿಸ್ನೆಸ್ ಬಿ2ಬಿ. ಈ ವಿಭಾಗದ ಆದಾಯವು 2.9%ರಷ್ಟು ಮಾತ್ರ ಏರಿಕೆ ಕಂಡಿದೆ. ಕೈಗಾರಿಕಾ ಉತ್ಪನ್ನಗಳ ರಫ್ತು ಕಡಿಮೆಯಾದ ಕಾರಣ ಇದರ ಮೇಲೆ ಸ್ವಲ್ಪ ಪರಿಣಾಮ ಬೀರಿದೆ. ಪ್ರಮುಖ ಅಂಶಗಳು ಕಚ್ಚಾ ವಸ್ತುಗಳ ಬೆಲೆ. ಇನ್ಪುಟ್ ವೆಚ್ಚಗಳು ಕಡಿಮೆಯಾದ ಕಾರಣ ಕಂಪನಿಯ ಒಟ್ಟು ಲಾಭದ ಮಾರ್ಜಿನ್ 12.2%ರಷ್ಟು ಸುಧಾರಿಸಿದೆ. ವಾಲ್ಯೂಮ್ ಬೆಳವಣಿಗೆ. ಉತ್ಪನ್ನಗಳ ಮಾರಾಟದ ಪ್ರಮಾಣದಲ್ಲಿ 9.3%ರಷ್ಟು ಪ್ರಬಲ ಏರಿಕೆ ಕಂಡುಬಂದಿದೆ. ಭವಿಷ್ಯದ ಮುನ್ನೋಟ. ಮೂಲಸೌಕರ್ಯ ಮತ್ತು ನಗರೀಕರಣಕ್ಕೆ ಬಜೆಟ್ನಲ್ಲಿ ಸಿಕ್ಕಿರುವ ಉತ್ತೇಜನ ಹಾಗೂ ಉತ್ತಮ ಮುಂಗಾರು ಮಳೆಯಿಂದಾಗಿ ಮುಂದಿನ ದಿನಗಳಲ್ಲಿ ಬೇಡಿಕೆ ಮತ್ತಷ್ಟು ಹೆಚ್ಚಾಗುವ ನಿರೀಕ್ಷೆಯನ್ನು ಕಂಪನಿ ಹೊಂದಿದೆ. ಹೂಡಿಕೆದಾರರಿಗೆ ಮಾಹಿತಿ.
ಫಲಿತಾಂಶದ ನಂತರ ಮಾರುಕಟ್ಟೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕಂಪನಿಯು ತನ್ನ ಪ್ರೀಮಿಯಂ ಮೌಲ್ಯವನ್ನು ಉಳಿಸಿಕೊಂಡಿದ್ದರೂ ಸತತ ಬೆಳವಣಿಗೆಯನ್ನು ಕಾಯ್ದುಕೊಳ್ಳುವುದು ಮುಖ್ಯವಾಗಿದೆ. ಸ್ಟಾಕ್ ಪ್ರಸ್ತುತ ಸುಮಾರು 1427 ಆಸುಪಾಸಿನಲ್ಲಿ ವಹಿವಾಟು ನಡೆಸುತ್ತಿದೆ. ಅದಾನಿ ಎಂಟರ್ಪ್ರೈಸಸ್ ತನ್ನ 2025-26ನೇ ಹಣಕಾಸು ವರ್ಷದ 3ನೇ ತ್ರೈಮಾಸಿಕ Q3 ಫಲಿತಾಂಶವನ್ನು ಫೆಬ್ರವರಿ 3, 2026ರಂದು ಪ್ರಕಟಿಸಿದೆ. ಈ ಬಾರಿಯ ಫಲಿತಾಂಶದಲ್ಲಿ ಕಂಪನಿಯು ಲಾಭದಲ್ಲಿ ಭಾರೀ ಏರಿಕೆ ಕಂಡಿದೆ. ಅದರ ಪ್ರಮುಖ ಮುಖ್ಯಾಂಶಗಳು ಇಲ್ಲಿವೆ. 1. ಲಾಭದಲ್ಲಿ ಭಾರೀ ಏರಿಕೆ. ನೆಟ್ ಪ್ರಾಫಿಟ್. ಕಂಪನಿಯ ನಿವ್ವಳ ಲಾಭವು ಕಳೆದ ವರ್ಷಕ್ಕೆ ಹೋಲಿಸಿದರೆ ಅಸಾಧಾರಣವಾಗಿ ಏರಿಕೆಯಾಗಿದೆ. ಪ್ರಸ್ತುತ ಸಾಲಿನ ಲಾಭ Q3 2026 5,627 ಕೋಟಿ ರೂಪಾಯಿ. ಕಳೆದ ವರ್ಷದ ಲಾಭ Q3 2025 58 ಕೋಟಿ ರೂಪಾಯಿ. ಕಾರಣ: ಈ ಬಾರಿ ಲಾಭ ಇಷ್ಟು ಹೆಚ್ಚಾಗಲು ಮುಖ್ಯ ಕಾರಣವೆಂದರೆ ಅದಾನಿ ವಿಲ್ಮರ್ ಕಂಪನಿಯಲ್ಲಿದ್ದ ತನ್ನ ಪಾಲನ್ನು ಮಾರಾಟ ಮಾಡಿದ್ದರಿಂದ ಬಂದ ಒಂದು ಬಾರಿಯ ಲಾಭ, ಒನ್ ಟೈಮ್ ಎಕ್ಸೆಪ್ಷನಲ್ ಗೇನ್. ಈ ಮಾರಾಟದಿಂದ ಕಂಪನಿಗೆ ಸುಮಾರು 5,632 ಕೋಟಿಗಳಷ್ಟು ಲಾಭ ಬಂದಿದೆ. 2. ಆದಾಯ ಮತ್ತು ಕಾರ್ಯಕ್ಷಮತೆ. ರೆವೆನ್ಯೂ ಆ್ಯಂಡ್ ಇಬಿಟ್ಟ. ಒಟ್ಟು ಆದಾಯ. ಕಾರ್ಯಾಚರಣೆಯ ಮೂಲಕ ಬಂದ ಆದಾಯವು ಸುಮಾರು 8.6% ಏರಿಕೆಯಾಗಿ 24,919 ಕೋಟಿ ರೂಪಾಯಿ ತಲುಪಿದೆ. ಕಳೆದ ವರ್ಷ 22,848 ಕೋಟಿ ರೂಪಾಯಿ ಇತ್ತು. ಇಬಿಟ್ಟ. ಕಂಪನಿಯ ಕಾರ್ಯಾಚರಣೆಯ ಲಾಭ ಇಬಿಟ್ಟ 15% ಏರಿಕೆಯಾಗಿದ್ದು 4,297 ಕೋಟಿ ರೂಪಾಯಿ ತಲುಪಿದೆ. 3. ವಿವಿಧ ವಿಭಾಗಗಳ ಸಾಧನೆ. ಅದಾನಿ ಎಂಟರ್ಪ್ರೈಸಸ್ ಒಂದು ಇನ್ಕ್ಯುಬೇಟರ್ ಕಂಪನಿಯಾಗಿದ್ದು ಅದರ ವಿವಿಧ ಉದ್ಯಮಗಳು ಹೀಗೆ ಪ್ರದರ್ಶನ ನೀಡಿವೆ. ವಿಮಾನ ನಿಲ್ದಾಣಗಳು, ಏರ್ಪೋರ್ಟ್ಸ್. ಈ ವಿಭಾಗದ ಆದಾಯ 28% ಹೆಚ್ಚಾಗಿ 3,770 ಕೋಟಿ ರೂಪಾಯಿ ತಲುಪಿದೆ. ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿರುವುದು ಇದಕ್ಕೆ ಕಾರಣ. ಹೊಸ ಇಂಧನ, ನ್ಯೂ ಎನರ್ಜಿ ಇಕೋಸಿಸ್ಟಮ್. ಸೌರ ಮಾಡ್ಯೂಲ್ ಮಾರಾಟದಲ್ಲಿ 40% ಏರಿಕೆ ಕಂಡುಬಂದಿದೆ. ಈ ವಿಭಾಗದ ಆದಾಯ 3,124 ಕೋಟಿ ರೂಪಾಯಿ ಇದೆ. ಡೇಟಾ ಸೆಂಟರ್. ಪುಣೆ ಮತ್ತು ಹೈದರಾಬಾದ್ನಲ್ಲಿ ಹೊಸ ಡೇಟಾ ಸೆಂಟರ್ಗಳು ಕಾರ್ಯಾರಂಭ ಮಾಡಿವೆ. 4. ಷೇರು ಮಾರುಕಟ್ಟೆಯ ಮೇಲೆ ಪರಿಣಾಮ. ಫಲಿತಾಂಶ ಪ್ರಕಟವಾದ ನಂತರ ಅದಾನಿ ಎಂಟರ್ಪ್ರೈಸಸ್ ಷೇರು ಬೆಲೆಯಲ್ಲಿ ಭಾರೀ ಚೇತರಿಕೆ ಕಂಡುಬಂದಿದೆ. ಷೇರು ಬೆಲೆ ಏರಿಕೆ. ಮಂಗಳವಾರದ ವಹಿವಾಟಿನಲ್ಲಿ ಷೇರು ಬೆಲೆ ಸುಮಾರು 10%ಕ್ಕಿಂತ ಹೆಚ್ಚು ಏರಿಕೆಯಾಗಿ 2,204 ರೂಪಾಯಿಗಳ ಆಸುಪಾಸಿನಲ್ಲಿ ವ್ಯವಹಾರ ನಡೆಸಿದೆ. ಮಾರುಕಟ್ಟೆ ಹೂಡಿಕೆ. ಕಂಪನಿಯು ರೈಟ್ಸ್ ಇಶ್ಯೂ ಮೂಲಕ 24,930 ಕೋಟಿ ರೂಪಾಯಿ ಹೂಡಿಕೆಯನ್ನು ಯಶಸ್ವಿಯಾಗಿ ಸಂಗ್ರಹಿಸಿದೆ. ಇದು ಹೂಡಿಕೆದಾರರಲ್ಲಿ ವಿಶ್ವಾಸವನ್ನು ಹೆಚ್ಚಿಸಿದೆ. ನಿಮ್ಗೆ ಇಷ್ಟವಾದ ಸ್ಟಾಕ್ ಬಗ್ಗೆ ಮಾಹಿತಿ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಮುಂದೆ ಅದರ ಬಗ್ಗೆ ವಿಡಿಯೋ ಮಾಡುವ ಪ್ರಯತ್ನ ಮಾಡ್ತೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮತ್ತು ಬೆಲ್ ಬಟನ್ ಒತ್ತಿ ಫ್ರೆಂಡ್ಸ್.